ಈಗ ತಾವೆಲ್ಲರೂ ನೋಡ್ತಾ ಇರ್ಬೋದು ನಿಧಿ ಮತ್ತೆ ಅರ್ಜುನ್ ಮದುವೆಯು ಸಹ ನಡೀತಾ ಇದೆ. ಎಲ್ಲರೂ ಕೂಡ ಏನಾಗ್ಬೋದು ನೆಕ್ಸ್ಟ್ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಬಹಳನೇ ಮೇಜರ್ ಟ್ವಿಸ್ಟ್ ಸಹ ಬರ್ತಾ ಇರುವುದು ಬಹಳಷ್ಟು ಜನರಿಗೂ ಕೂಡ ಕುತೂಹಲ ಜಾಸ್ತಿ ಆಗಿದೆ. ಕರ್ಣ ಮತ್ತೆ ನಿಧಿ ಮದುವೆನ ಜನರು ನೋಡೋಕೆ ಕಾಯ್ತಿರೋದು. ಬಟ್ ಇಲ್ಲಿ ಆಗ್ತಿರುವುದೇ ಬೇರೆ. ನಿಧಿ ಮತ್ತೆ ಅರ್ಜುನ್ ಮದುವೆ ಸಹ ನಡೀತಾ ಇದೆ. ಮುಂದೇನಾಗುತ್ತೆ ಕಾದು ನೋಡ್ಬೇಕು. ಒಟ್ಟಾರೆ ಈಗ ಅಸಲಿ ಸತ್ಯ ನಿತ್ಯಾಗೆ ಗೊತ್ತಾಗುವಂತ ಒಂದು ಟೈಮ್. ನಿಧಿ ಮತ್ತೆ ಕರ್ಣ ಲವ್ ಮಾಡ್ತಿದ್ದಾರೆ ಅಂತ ಅದು ಟಿವಿಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಆದ್ರೆ ಇಲ್ಲಿ ಏನು ಅಂದ್ರೆ ಕರ್ಣ ಅಲ್ಲಿ ಕಾಣಿಸ್ತಾನೆ ಇರೋದಿಲ್ಲ. ಕರ್ಣ ಎಲ್ಲೋದ ಅಂತ ಹುಡ್ಕೊ ಬಂದಂತ ಆ ಟೈಮಲ್ಲಿ ನಿತ್ಯಗೆ ಸತ್ಯ ಗೊತ್ತಾಗುತ್ತೆ. ನಿಧಿ ಮತ್ತೆ ಕರ್ಣ ಲವ್ ಮಾಡ್ತಿರುವಂತ ವಿಚಾರ ಟಿವಿಲಿ ಬರ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ಮುಂದೆ ನಿತ್ಯ ಏನ್ ಮಾಡ್ತಾರೆ, ಕರ್ಣ ಮತ್ತೆ ನಿಧಿಯ ಮದುವೆನ ಸಹ ಮಾಡ್ಸಲಾಗುತ್ತಾ, ಹಾಗಾದ್ರೆ ಅರ್ಜುನ್ ಕತೆ ಏನಾಗ್ಬೋದು. ಸೊ ಅರ್ಜುನ್ಗೆ ನಿಧಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಮದುವೆ ಆಗೋಕೆ ರೆಡಿ. ಮತ್ತೆ ಆದ್ರೆ ಈಗ ನಿಧಿಗೆ ಒಂಚೂರು ಇಷ್ಟ ಇಲ್ಲ, ಕರ್ಣನಿಗಾಗಿ ಹಂಬಲಿಸ್ತಾ ಇರುವಂತದ್ದು. ಸೊ ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ. ಜನರು ಕೂಡ ನೋಡಿ ಬಹಳನೇ ಖುಷಿ ಪಟ್ಟು ಎಂಜಾಯ್ ಸಹ ಮಾಡ್ತಾ ಇದ್ದಾರೆ. ವಿಭಿನ್ನವಾದಂತಹ ಟ್ವಿಸ್ಟ್ ಕೂಡ ಪ್ರಸಾರವಾಗುತ್ತಿದ್ದು ಜನರಿಗಂತೂ ನಿರೀಕ್ಷೆ ಮೀರಿದಂತ ಒಂದು ಬದಲಾವಣೆಗಳು, ಟ್ವಿಸ್ಟ್ಗಳು ಸಹ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಹೈಯೆಸ್ಟ್ TRP ಸಹ ಸಿಗ್ತಾ ಇದೆ. ಪ್ರತಿಯೊಬ್ಬರು ಸಹ ಎಂಜಾಯ್ ಮಾಡ್ತಾರೆ. ನೀವು ಕೂಡ ನೋಡ್ತಿದ್ರೆ ನಿಮಗೂ ಕೂಡ ಇಷ್ಟವಾಗ್ತಿದ್ಯಾ ತಪ್ಪದೆ ಕಮೆಂಟ್ ಮಾಡಿ. ಜನರಿಗೆ ಒಂದು ಫೇವರೇಟ್ ಧಾರಾವಾಹಿ ಕರ್ಣ ಮತ್ತೆ ನಿಧಿ. ಭವ್ಯ ಕಿರಣ್ ರಾಜ್.